ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ದಾಖಲಾದ ನಂತರ ಈಗ ಸಿದ್ದರಾಮಯ್ಯನವರಿಗಿಂತ ಹೆಚ್ಚಾಗಿ ಕಾಂಗ್ರೆಸ್ ನಾಯಕರಿಗೆ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ಸಿಎಂ ಸಿದ್ದರಾಮಯ್ಯ ಎಫ್ಐಆರ್ ದಾಖಲಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯಗಿಂತ ಕಾಂಗ್ರೆಸ್ ಪಕ್ಷಕ್ಕೆ ಟೆನ್ಷನ್. ರಾಜೀನಾಮೆ ಇಲ್ಲ ಅಂದ್ರೂ ಒಳಗೊಳಗೆ ಬೇರೆ ಲೆಕ್ಕ. ಸಿದ್ದರಾಮಯ್ಯ ರಿಸೈನ್ ಸಂಬಂಧ ಕೈ ಆಂತರಿಕ ಪ್ಲಾನ್ ಮಾಡ್ತಾ ಇದೆ. ಸಿದ್ದರಾಮಯ್ಯ ಬಗ್ಗೆ ಜನಾಭಿಪ್ರಾಯ ಸಂಗ್ರಹಕ್ಕೆ ಚಿಂತನೆಯನ್ನ ನಡೆಸಿದ್ದಾರೆ ಕೈ ನಾಯಕರು. ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕೋ ಬೇಡವೋ, ಸಿದ್ದರಾಮಯ್ಯ ಇರಬೇಕೋ ಅಧಿಕಾರದಿಂದ ಕೆಳಗಿಳಿಯಬೇಕೋ, ಖಾಸಗಿ ಸಂಸ್ಥೆ ಮುಖೇನ ಸರ್ವೆ ಮಾಡಿಸೋದಕ್ಕೆ ತಂತ್ರಗಾರಿಕೆಯನ್ನ ಮಾಡಿದ್ದಾರೆ. ರಾಜ್ಯಾದ್ಯಂತ ಜನರ ಅಭಿಪ್ರಾಯವನ್ನ ಸಂಗ್ರಹಿಸಲು ನಿರ್ಧಾರವನ್ನ ಮಾಡಿದ್ದಾರೆ ಕೈ ಹೈಕಮಾಂಡ್ ನಾಯಕರು. ಗಮನಿಸ್ತಾ ಇದ್ದೀವಿ, ಸಿದ್ದರಾಮಯ್ಯನವರ ವಿರುದ್ಧ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು ಅಂತ ಹೇಳಿ ಎಫ್ಐಆರ್ ಕೂಡ ದಾಖಲಾಗಿದೆ. ಇದೆಲ್ಲದರ ನಡುವೆ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿಯವರು ಬಹಳಷ್ಟು ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ, ಆಗ್ರಹವನ್ನ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಸಹಜವಾಗಿ ಸಿದ್ದರಾಮಯ್ಯನವರ ರಾಜೀನಾಮೆಯ ವಿಚಾರ ಕೈ ಹೈಕಮಾಂಡ್ ನಾಯಕರಿಗೆ ತಲೆಬಿಸಿ ಆಗಿಬಿಟ್ಟಿದೆ. ಒಂದು ಕಡೆ ರಾಜೀನಾಮೆಯನ್ನ ಪಡೆದೇ ಹೋದ್ರೆ ಮುಜುಗರ ಸಿಕ್ಕಾಪಟ್ಟೆ ಆಗೋಗ್ಬಿಡುತ್ತೆ ಪಕ್ಷಕ್ಕೆ. ರಾಜೀನಾಮೆ ಪಡೆದ್ರೂ ಕೂಡ ಸಹಜವಾಗಿ ಮುಜುಗರ ಇದ್ದೇ ಇದೆ. ಆದ್ರೆ ಇದೆಲ್ಲದರ ನಡುವೆ ಒಂದು ತಂತ್ರಗಾರಿಕೆಯನ್ನ ಕೈ ಹೈಕಮಾಂಡ್ ಮಾಡ್ತಾ ಇದೆ. ಅದು ಖಾಸಗಿ ಸಂಸ್ಥೆಯಿಂದ ರಾಜ್ಯದ ಜನರ ಮೇಲೆ ಅಥವಾ ಈ ಸರ್ವೆ ಮಾಡಿಸೋದು. ಸಿದ್ದರಾಮಯ್ಯನವರನ್ನ ರಾಜೀನಾಮೆ ಕೊಡಿಸಬೇಕಾ ಬೇಡವಾ, ಸಿದ್ದರಾಮಯ್ಯನವರ ರಾಜೀನಾಮೆ ತೆಗೆದುಕೊಳ್ಳಬೇಕಾ ಬೇಡವಾ ಅನ್ನೋದರ ಬಗ್ಗೆ ಜನಾಭಿಪ್ರಾಯವನ್ನ ಸಂಗ್ರಹ ಮಾಡೋದು, ಜನ ಏನ್ ಹೇಳ್ತಾರೆ ಅಂತ ಕೇಳೋದು. ಗಮನಿಸ್ತಾ ಹೋಗೋಣ. ಸರ್ವೆ ಪರಿಹಾರ ಏನು ಅಂತ ಹೇಳಿ. ಸಿದ್ದರಾಮಯ್ಯ ಬಗ್ಗೆ ಆತುರದ ನಿರ್ಧಾರ ಬೇಡ. ಈಗಾಗಲೇ ಸಿದ್ದರಾಮಯ್ಯನವರು ಪದೇ ಹೇಳ್ತಾ ಇರೋಂಗೆ ಸಿದ್ದರಾಮಯ್ಯನವರು ರಾಜ್ಯದಲ್ಲಿರುವಂಥ ಮಾಸ್ ಲೀಡರ್, ಕಾಂಗ್ರೆಸ್ ಪಕ್ಷಕ್ಕೆ ಹೇಳಿ ಮಾಡಿಸಿದಂಥ ಒಬ್ಬ ಲೀಡರ್. ಅವರನ್ನು ಕಳ್ಕೊಳ್ಳೋದಕ್ಕೆ ಸಹಜವಾಗಿ ಕೈ ಹೈಕಮಾಂಡ್ ನಾಯಕರಿಗೆ ಇಷ್ಟ ಇಲ್ಲ. ಹಾಗಾಗಿ ಆತುರದ ನಿರ್ಧಾರ ಬೇಡ ಅನ್ನೋದೊಂದಿದೆ. ಸಿದ್ದರಾಮಯ್ಯ ಕರ್ನಾಟಕದ ಏಕೈಕ ಮಾಸ್ ಲೀಡರ್, ಇದನ್ನ ಮರೆಯೋ ಹಾಗಿಲ್ಲ. ಅಹಿಂದ ನಾಯಕರಾಗಿರುವ ಸಿಎಂ ಸಿದ್ದರಾಮಯ್ಯ, ಇದು ಒಳ್ಳೆಯ ಪಾಯಿಂಟ್ ಆಗಿರುತ್ತೆ. ಜೊತೆಗೆ ಸಿದ್ದರಾಮಯ್ಯನವರನ್ನ ಏನೇ ಸಂಕಷ್ಟ ಇದ್ರೂ ಪಾರು ಮಾಡುವಂಥ ಒಂದು ಪಾಯಿಂಟ್ ಇದು. ಅಹಿಂದ ನಾಯಕ, ಅಹಿಂದ ಸಮುದಾಯದ ಪ್ರಶ್ನಾತೀತ ನಾಯಕ ಸಿದ್ದರಾಮಯ್ಯನವರು. ಅವರನ್ನ ಟಚ್ ಮಾಡೋಕ್ಕೆ ಸಾಧ್ಯನಾ? ಇಡೀ ಸಮುದಾಯವೇ ಅವರ ಬೆನ್ನಿಗಿದೆ. ಅವರನ್ನ ಏನಾದರೂ ಕೆಳಗಿಳಿಸಿದ್ಯಾದರೆ ಆ ಸಮುದಾಯದ ಓಟ ಚದುರುವಂಥ ಎಲ್ಲ ಭಯ ಸಾಧ್ಯತೆ ಇದ್ದೇ ಇದೆ ಕಾಂಗ್ರೆಸ್ ನಾಯಕರಿಗೆ. ಸಮುದಾಯ ಬೆಂಬಲ ಇರುವ ಕಾರಣ ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು. ಆದರೆ ಮೂಡಾ ಪ್ರಕರಣದಿಂದ ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಉಂಟಾಗ್ತಾ ಇದೆ, ಇದರಲ್ಲಿ ಸಂಶಯನೇ ಇಲ್ಲ. ಇದನ್ನ ಎಷ್ಟು ದೊಡ್ಡ ಮಟ್ಟದಲ್ಲಿ ಬಿಜೆಪಿಯವರು ಮಂಡಿಸ್ತಾ ಇದ್ದಾರೆ ಅಥವಾ ಜನರ ಮುಂದೆ ಪ್ರತಿಪಾದಿಸ್ತಾ ಇದ್ದಾರೆ ಅಂತ ಅಂದ್ರೆ, ಸಿದ್ದರಾಮಯ್ಯನವರೇ ನೇರ ಕೈವಾಡ ಈ ಪ್ರಕರಣದಲ್ಲಿದೆ, ಈ ಹಗರಣದಲ್ಲಿದೆ ಅನ್ನೋ ನಿಟ್ಟಿನಲ್ಲಿನೇ ಬಿಂಬಿಸ್ತಾ ಇದ್ದಾರೆ ಬಿಜೆಪಿಯವರು. ಖಾಸಗಿ ಸಂಸ್ಥೆ ಮುಖೇನ ಜನಾಭಿಪ್ರಾಯ ಸಂಗ್ರಹಿಸುವುದಕ್ಕೆ ಕೈ ಹೈಕಮಾಂಡ್ ನಾಯಕರು ಪ್ಲಾನ್ ಮಾಡಿದ್ದಾರೆ, ತಂತ್ರಗಾರಿಕೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ನಿಂದ ಸಮೀಕ್ಷೆಗೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಈ ಬಗ್ಗೆ ಕೆಪಿಸಿಸಿಗೂ ಎಐಸಿಸಿ ನಾಯಕರು ಮಾಹಿತಿಯನ್ನ ನೀಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಯಾರು? ಡಿ.ಕೆ. ಶಿವಕುಮಾರ್ ಅವರಿಗೆ ಸಹಜವಾಗಿ ಗೊತ್ತೇ ಇರುತ್ತೆ. ಇನ್ನು ಸಮೀಕ್ಷೆ ರಿಸಲ್ಟ್ ನಂದೇ ಮುಂದುವರಿಯೋದಕ್ಕೆ ನಿರ್ಧಾರವನ್ನ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು. ಇಲ್ಲ ಒಂದು ಕಡೆ ಬಿಜೆಪಿಯವರು ಒತ್ತಾಯ ಮಾಡ್ತಾ ಇದ್ದಾರೆ, ರಾಜೀನಾಮೆ ಕೊಡಿಸಲೇಬೇಕು ಅಂತ ಹೇಳಿ, ಕೊಡಲೇಬೇಕು ಅಂತ ಹೇಳಿ. ಇದರ ನಡುವೆ ಪಕ್ಷಕ್ಕೆ ಮುಜುಗರ ಉಂಟಾಗ್ತಾ ಇದೆ. ಹಾಗಾಗಿ ರಾಜೀನಾಮೆ
ಕೊಡಿಸ್ಬಿಡನ್ವಾ ಅಂತ ಹೇಳಿ ಒಂದು ಕಡೆ ಹೈಕಮಾಂಡ್ ನಾಯಕರು ಚಿಂತೆಯನ್ನು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಭಯ ಇದೆ. ಅಹಿಂದ ನಾಯಕ ಓಟ್ ಮುಂದೆ ಬಹಳ ದೊಡ್ಡ ಮಟ್ಟದಲ್ಲಿ ನಷ್ಟ ಆಗುತ್ತೆ, ಸಿದ್ದರಾಮಯ್ಯನವರನ್ನ ಟಚ್ ಮಾಡೋಕ್ಕೂ ಕೂಡ ಆತಂಕ ಪಡುವಂಥ ಪರಿಸ್ಥಿತಿಯಲ್ಲಿ ಕೈ ಹೈಕಮಾಂಡ್ ನಾಯಕರಿದ್ದಾರೆ. ಹಾಗಾಗಿ ಎಲ್ಲ ಆಯಾಮಗಳಲ್ಲೂ ಯೋಚನೆ ಮಾಡಿ ಈಗ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ರಾಜ್ಯದ ಜನರ ಒಂದು ಅಭಿಪ್ರಾಯವನ್ನು ಸಂಗ್ರಹ ಮಾಡೋದು, ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾ ಬೇಡವಾ ಅಂತ ಹೇಳಿ ಕೇಳಿ ಜನ ಏನಂತಾರೆ ಅದರ ಮೇಲೆ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ಕೈ ಹೈಕಮಾಂಡ್ ತಂತ್ರಗಾರಿಕೆಯನ್ನ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ.